ಖಂಡಿತ ನೀವೇನ್ ಹೇಳಿದಿರಾ ನೋಡಿ, ನೀವು ಹೇಳಿದ್ದು ನ್ಯಾಯಯುತವಾಗಿದೆ. ರೈತರು ಇವತ್ತು ಏನು ಹೋರಾಟ ಮಾಡಿದ್ದಾರೆ ಅದು ನ್ಯಾಯಯುತವಾಗಿದೆ. ಖಂಡಿತವಾಗ್ಲೂ ಭಾರತೀಯ ಜನತಾ ಪಾರ್ಟಿ ರೈತ ಪರ ಇರೋದಕ್ಕೆ ಅಂತ ಹೇಳಿದ್ರೆ ನಾನು ಈ ಮೊದಲು ನಿಮ್ಗೆ ಹೇಳಿದೆ, 10,000 ರೂಪಾಯಿ ಕೊಟ್ಟದನ್ನ ಈಗ ಬಂದಿರೋ ಕಾಂಗ್ರೆಸ್ ಸರ್ಕಾರ ಕಟ್ ಮಾಡಿದೆ. 53 ಲಕ್ಷ ಇನ್ನೊಂದು ಹೇಳ್ಬಿಡ್ತೀನಿ ಕಾಂತಿ ಶೆಟ್ಟಿ ಅವರೇ, ನೀವು 10,000 ರೈತರಿಗೆ ಲಾಭ ಮಾಡಿಕೊಟ್ಟಿದ್ರೆ ರೈತರು ನಿಜವಾಗ್ಲೂ ಇವತ್ತು ನಿಮಗೆ ಕೈ ಮುಗಿತಾ ಇದ್ರು. ಅಲ್ಲಿ ಲಾಭ ಆಗಿಲ್ಲ. ನೀವು ಕೊಡ್ತಾ ಇರೋ 10,000ಕ್ಕಿಂತ ದುಪ್ಪಟ್ಟು ಖರ್ಚು ಬರ್ತಾ ಇದೆ. ಕರ್ನಾಟಕ ಗವರ್ಮೆಂಟ್ ಅವರ ಮತ್ತೇನು ಪ್ರಯೋಜನ ಏನಿದೆ? ಸ್ಟಾಪ್ ಮಾಡಿ ತಪ್ಪು ಅಂತ ಹೇಳ್ತಿಲ್ಲ. ಎಕ್ಸ್ಕ್ಲೂಸಿವ್ ಆಗಿ ರೈತರಿಗೆ ಕೊಡ್ತಾ ಇದ್ದಂತೂ ರೈತ ವಿದ್ಯಾನಿಧಿಯನ್ನು ಸ್ಟಾಪ್ ಮಾಡಿದ್ರು. ಎಕ್ಸ್ಕ್ಲೂಸಿವ್ ಆಗಿ ರೈತರಿಗೆ ಏನು ಯಾವ ತರ ಒಂದು ಕಿಸಾನ್ ಸನ್ಮಾನ್ ನಿಧಿ ಅಂತ ಅದನ್ನೇ ನಾನು ಹೇಳ್ತಾ ಇದ್ದೀನಿ. ರಾಜ್ಯ ಸರ್ಕಾರ ಒಂದು ತರ ರೈತರ ಮೇಲೆ ಬರೆ ಎಳಿತಾ ಇದ್ರೆ ಕೇಂದ್ರ ಸರ್ಕಾರನು ಒಂದು ತರ ರೈತರ ಮೇಲೆ ಬರೆ ಎಳಿತಾ ಇದೆ. ಇಲ್ಲಿ ಯಾವ ಸರ್ಕಾರಗಳು ರೈತರ ಪರವಾಗಿ ನಿಲ್ಲುವಂತ ಸಂಪೂರ್ಣ ಸರ್ಕಾರಗಳು ಖಂಡಿತ ಇಲ್ಲ. ಇದ್ದಿದ್ರೆ ಇವತ್ತು ಕಬ್ಬು ಬೆಳೆಯೋ ಒಬ್ಬ ರೈತನು ಶುಗರ್ ಫ್ಯಾಕ್ಟರಿ ಇಟ್ಕೊಳ್ತಾ ಇದ್ದ, ತಿಳ್ಕೊಳ್ಳಿ ಹೇಳ್ತಾ ಇದ್ದೀನಿ. ರೈತರ ಬಗ್ಗೆ ಕಾಳಜಿ ಇರುವುದಕ್ಕೆ ನಾವು 4-5 ದಿನ ಹೋರಾಟ ಆದ ತಕ್ಷಣ ನಾವು ಭಾರತೀಯ ಜನತಾ ಪಾರ್ಟಿ ಅಲ್ಲಿ ರೈತರ ಜೊತೆ ಹೋಗಿರೋದೇನೋ ಕೇಳಿ ಮೊದಲೇ ನಾವು ಹೋಗಿಲ್ಲ. 4 ದಿನ ನೋಡಿದ್ವು. ಯಾಕೆ ಹೇಳಿ ರಾಜ್ಯ ಸರ್ಕಾರ ಏನ್ ಮಾಡುತ್ತೆ ಅಂತ ನೋಡಿದ್ದು, ಆಮೇಲೆ 5 ದಿನ ಆದ್ಮೇಲೆ ನಾವು ಹೋಗಿದ್ದು. ಇಟ್ ಇಸ್ ವೆರಿ ಕಾಮನ್ ಕಾಂತಿ ಶೆಟ್ಟಿ ಅವರೇ. ಒಂದು ಆಡಳಿತ ಪಕ್ಷದ ವಿರುದ್ಧ ಒಂದು ರೈತರು ಹೋರಾಟ ಮಾಡ್ಬೇಕಾದ್ರೆ ವಿಪಕ್ಷ ಅಲ್ಲಿ ಹೋಗಿ ಕೂತ್ಕೊಂಡು ಅವ್ರಿಗೆ ಸಪೋರ್ಟ್ ಅಲ್ಲ, ಫಸ್ಟ್ ಡೇನೆ ನಾವು ಹೋಗಿಲ್ಲ. ಆ ತರ ಇದ್ರೆ ನೀವು ಹೇಳ್ಬೋದಾಗಿತ್ತು. ಯಾಕೆ ಹೇಳಿ ರಾಜ್ಯ ಸರ್ಕಾರ ಕಾಂಗ್ರೆಸ್ ಅವರು ಅದನ್ನೇ ಮಾಡಿದ್ರು. ಕಾಂಗ್ರೆಸ್ ಅವರು ಫಸ್ಟ್ ಡೇನೆ ಹೋಗಿದ್ರು, ಅದನ್ನೇ ನಾವು ಆ ತರ ಮಾಡಿಲ್ಲ. ಫಸ್ಟ್ ಹೋದ್ರು ಸೆಕೆಂಡ್ ಹೋದ್ರು ಮ್ಯಾಟರ್ ಅಲ್ಲ. ಯಾವ ಪಕ್ಷ ಇದ್ರೂ ಅದು ಹೋಗ್ಲೇಬೇಕು. ವಿಪಕ್ಷ ಆಗಿ ನಿಮ್ ಕೆಲಸ ನೀವು ಮಾಡಿದ್ರೆ ಅದ್ರಲ್ಲಿ ಏನ್ ದೊಡ್ಡಸ್ಕೆ ಏನು ಇಲ್ಲ. ನಾವು ನೋಡಿ ರೈತರ ಪರ ಇದ್ದೀವಿ ಅಂತ ಹೇಳೋದಕ್ಕೆ ರಾಜ್ಯ ಸರ್ಕಾರ ಇದನ್ನ ನೋಡುತ್ತೆ, ಅಥವಾ ಶುಗರ್ ಸಚಿವರು ಹೋಗ್ತಾರೆ, ಸಕ್ಕರೆ ಸಚಿವರು ಹೋಗ್ತಾರೆ, ಅಥವಾ ಅಲ್ಲಿಯ ಒಂದು ಜವಾಬ್ದಾರಿಯುತ ಮುಖಂಡರು ಹೋಗ್ತಾರೆ. ಯಾರು ಹೋಗಿಲ್ಲ. ಆಯ್ತು, ಒಂದು ಕೆಲಸ ಮಾಡಿ. ಹಾಗಾದ್ರೆ ನೀವು ರೈತರ ಪರ ಇರುವಂತ ನಿಮ್ಮ ಬಿಜೆಪಿ ಸರ್ಕಾರ, ಓಕೆ, ನಿಮ್ಮ ಸಂಸದರು ಎಷ್ಟು ಜನ ಇದ್ದೀರಿ? ಸಂಸದರು ಇದೀವಿ ನಾವೆಲ್ಲ, ರಾಜ್ಯದಿಂದ ಎಲ್ಲರೂ ಇದೀವಿ. ಯಾಕೆ? ನಿಮ್ಮ ಸಂಸದರು ಎಲ್ಲ ಸೇರ್ಬಿಟ್ಟು ಒಂದು ಕೆಲಸ ಮಾಡಿ, ಕೇಂದ್ರ ಸರ್ಕಾರಕ್ಕೆ ಒಂದು ಮನವಿ ಕೊಡಿ. ಒಂದು ಕಾಮನ್ ರಿಕವರಿ ಪರ್ಸೆಂಟೇಜ್ ತಗೊಳ್ಳಿ. 10.25 ಅಂತ ಇದೆ ಅಲ್ವಾ, ಅದನ್ನ ಡ್ರಾಪ್ ಮಾಡಿಬಿಟ್ಟು ಒಂದು ಮಿನಿಮಮ್ ರಿಕವರಿ ಪರ್ಸೆಂಟೇಜ್ ತಗೊಂಡು ಅದಕ್ಕೆ 3,500 ರೂಪಾಯಿ ಅಂತ ಫಿಕ್ಸ್ ಮಾಡಿಸಿ FRP ನ. ಆಗ ಒಪ್ಕೊಳ್ತೀವಿ ಬಿಜೆಪಿ ಸರ್ಕಾರ ರಾಜ್ಯದ ರೈತರ ಪರವಾಗಿದೆ ಅಂತ. ಏನ್ ಹೇಳ್ತೀರಿ ಸಂಗಮೇಶ್ ಅವರೇ, ಮಂಜು ಅವರೇ? ಅಲ್ಲ, ನೀವು ರೈತರ ಪರ ಮಾತಾಡಿದ್ರೆ ನಾನು ಅದ್ರ ಬಗ್ಗೆ ಇದು ಮಾಡ್ತಾ ಇಲ್ಲ. ನಾವು ಕೂಡ ರೈತರ ಪರ ಇರೋದಕ್ಕೆ ಒಂದು ವಿಷಯ ನಾನು ಹೇಳ್ತೀನಿ ಸಿಂಧೂರ, ಇಲ್ಲಿ ರಾಜ್ಯದಲ್ಲಿ ಏನ್ ಆಗ್ಬೇಕಿತ್ತು, ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಬರೀ ಕುರ್ಚಿ ಕದನಗಳನ್ನ ಬಿಟ್ಟು ಇದ್ರ ಬಗ್ಗೆ 6 ದಿನ ಆದ್ಮೇಲೆ ಎಚ್ಚೆತ್ಕೊಂಡು ಈಗಲಾದ್ರೂ ಅಟ್ಲೀಸ್ಟ್ ಬರೀ 100 ರೂಪಾಯಿ ಅಂತ ಹೇಳಿದ್ರೆ ರಾಜ್ಯದಿಂದ ಏನ್ ಕೊಟ್ಟಿಲ್ಲ ಇವರು. ಆದ್ರೂ ರಾಜ್ಯದಿಂದ ಒಂದು ಇವ್ರು ಶುಗರ್ ಫ್ಯಾಕ್ಟರಿ ಇರ್ಲಿ, ನಾನು ಮಾನ್ಯ ಸಿದ್ದರಾಮಯ್ಯನವರಿಗೆ ಈ ವಾಹಿನಿ ಮುಖಾಂತರ ಕೇಳುದು, ಒಂದು 3 ಸಚಿವರಿಗೆ ಕರೆದು ಬಿಟ್ಟು ನೋಡಪ್ಪ ಇದ್ರದ್ದು ಕಾಸ್ಟ್ ಏನಾಗುತ್ತೆ, ಉತ್ಪಾದನಾ ವೆಚ್ಚ ಏನಾಗುತ್ತೆ, ಒಂದು ಮೀಟಿಂಗ್ ಮಾಡಿ ಗೊತ್ತಿಲ್ಲ. ಒಂದು ಮುಖ್ಯಮಂತ್ರಿಗಳಿಗೆ ಬೇಸಿಕ್ ಅಷ್ಟು ಸೆನ್ಸ್ ಅಲ್ಲ, ಯಾಕೆ ಮಾಡಿಲ್ಲ? ಗೊತ್ತಿದೆ. ಗಡಿ ಭಾಗದಲ್ಲಿ ಇಷ್ಟು ರಾಜ್ಯದ ರೈತರು ಇಷ್ಟು ಜನ ಅಲ್ಲಿ ಹೋರಾಟ ಮಾಡ್ತಿದ್ದಾರೆ, ಅವ್ರಿಗೆ ಅರ್ಥ ಆಗ್ತಿಲ್ವಾ? ಇಷ್ಟು ಲಕ್ಷಾಂತರ ಜನ ಅಲ್ಲಿ ಸೇರಿದ್ದಾರೆ. ಇಷ್ಟು ದಿನ ಮತ್ತೊಬ್ಬ ರೈತ ಮುಖಂಡರಿದ್ದಾರೆ, ವೀರಪ್ಪ ಅಂಚನಾಳ ಅಂತ ಹೇಳಿ. ವೀರಪ್ಪ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ ಸರ್. ಈಗ ನೀವು ರೈತರ ಹೋರಾಟ ಅಷ್ಟೊಂದಿತ್ತು, ಇವಾಗ ಸಂಭ್ರಮಿಸ್ತಾ ಇದ್ದೀರೋ? ಸರ್ಕಾರದ ಈ ಒಂದು ದರ ನಿಗದಿ ಆಗಿರೋದ್ರಿಂದ ನಿಮ್ಗೆ ಏನಾದ್ರು ಸಮಾಧಾನ ಇದೆಯಾ, ಅಥವಾ ಇದು ಹೋರಾಟ ಮುಂದುವರಿಯುತ್ತಾ? ಏನ್ ಕತೆ? ಇಲ್ಲ ಮೇಡಮ್, ಅದು ಇವತ್ತು ಬೆಲೆ ನಿಗದಿ ಮಾಡಿದ್ರು ನಮಗ ಒಪ್ಪಿಗೆ ಇಲ್ಲ. ಅದು ಸರ್ಕಾರ ಮತ್ತೆ ಸಕ್ಕರೆ ಕಾರ್ಖಾನೆ ಮಾಲೀಕರು ಎಲ್ಲ ಒಂದಾರೆ. ಅವ್ರೇನ್ ಬೇರೆ ಅಲ್ಲ. ಇವತ್ತಿನ ದಿವಸ ಇವರು 3,250 ರೂಪಾಯಿ ಸಕ್ಕರೆ ಕಾರ್ಖಾನೆ ಅವ್ರ ಕಡೆದ 50 ರೂಪಾಯಿ ಸರ್ಕಾರ ಟ್ಯಾಕ್ಸ್ ಬಿಡುವಂತ 3,300 ರೂಪಾಯಿ ಕೊಡ್ತೀವಿ ಅಂತ ಏನ್ ಹೇಳಿದಾರಲ್ಲ ಇವರು. ಈಗಾಗಲೇ ನಮ್ಮಲ್ಲಿ ನಮ್ ಜಿಲ್ಲೆದೊಳಗೆ ಇರ್ತಕ್ಕಂಥ EIDPRI ಅಂತ 9 ನೆಗಲಿ ಒಳಗ 3,211 ರೂಪಾಯಿ ಕೊಡಾಕತ್ತಾನ ಬಿಲ್ರಿ. ಮೇಡಮ್ ಹೇಳಿ ಮೇಡಮ್, 3,211 ರೂಪಾಯಿ ಈಗಾಗಲೇ ಒಂದು EIDPRI ಅಂತ 9 ನೆಗಲಿ ಫ್ಯಾಕ್ಟರಿ ಒಳಗೆ ಕೊಡಾಕ್ತಾರ ನಮ್ ಜಿಲ್ಲೆದೊಳಗ. ಇವ್ರು ಏನ್ ಇಸದ್ ಕೊಟ್ಟಂಗತ್ತಂತಕ್ಕಂಥದ್ದು ನಾವು ಕೇಳ್ತೀವಿ. ಇವತ್ ಕನಿಷ್ಠ ಬೆಲೆ ಕೇಳಿವಿ ನಾವು 3,500 ರೂಪಾಯಿ ಕನಿಷ್ಠ ಬೆಲೆ ಇದು. ಇಷ್ಟು ಕೊಟ್ರ ಕಬ್ಬು ಬೆಳೆಯಕ್ ಸಾಧ್ಯತೆ ಇಲ್ಲಿ, ಕಬ್ಬು ಬೆಳೆಯಕ್ ಸಾಧ್ಯ ಇಲ್ಲ, ಕಬ್ಬು ಬೆಳೆಗಾರ ಬೀದಿಗೆ ಬಂದಾರಂತಕ್ಕಂಥ ಉದ್ದೇಶ ಇಟ್ಕೊಂಡು ನಾವು ಹೋರಾಟ ಮಾಡಾಕ್ತೇವೆ. ಇವತ್ ಸರ್ಕಾರ ಸಕ್ರಿ ಲಾಭಿಗೆ ಬೆಂಡ್ ಆಗೈತೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಅರ್ಥ ಆಗ್ತದೆ ಮೇಡಮ್. ನಾನು ಅದನ್ನೇ ಪ್ರಶ್ನೆ ಮಾಡ್ತಾ ಇದ್ದೀನಿ ವೀರಪ್ಪ ಅವರೇ. ಸಕ್ಕರೆ ಕಾರ್ಖಾನೆಗಳ ಮಾಲೀಕರು ನೀವೆಲ್ಲ 3 ವರ್ಷಕ್ಕೆ ಒಂದೊಂದು ಫ್ಯಾಕ್ಟ್ರಿಗಳನ್ನ ಹೊಸದಾಗಿ ಮಾಡ್ಕೊಳ್ತಾ ಇದ್ದೀರಲ್ಲ, ನಿಮ್ಗೆ ಅಷ್ಟೊಂದು ಲಾಭ ಬರ್ತಾ ಇದೆ. ನಮ್ಮ ರಾಜ್ಯದ ರೈತರ ಪರ ನಾವಿದ್ದೀವಿ, ನಾವೆಲ್ಲ ರೈತ ನಾಯಕರು, ನಾವೆಲ್ಲ ರೈತ ಕುಟುಂಬದಲ್ಲಿ ಬೆಳೆದವರು ಅಂತೆಲ್ಲ ಮಾತನಾಡುವಂತ ಪುಂಖಾನುಪುಂಖವಾಗಿ ಮಾತನಾಡೋರು ನೀವು. ಅದ್ರಲ್ಲಿ ಒಂದು 100 ರೂಪಾಯಿ ಎಕ್ಸ್ಟ್ರಾ ರೈತರಿಗೆ ಕೊಡಿ, ಏನ್ ಕಳ್ಕೊಳ್ತೀರಿ? ನಿಮ್ಮ ಆಸ್ತಿ ಏನ್ ಕರ್ಗೋಗಲ್ವಲ್ಲ ಅಂತ ಪ್ರಶ್ನೆ ಮಾಡ್ತಾ ಇದ್ದೀನಿ ನಾನು.
ನಿಮ್ಮ ಆಸ್ತಿ ಏನು ಕರ್ಗೋಗಲ್ವಲ್ಲ, ಬರೋ ಲಾಭದಲ್ಲಿ ತಾನೇ ಕೊಡ್ತಾ ಇದ್ದೀರಿ ನೀವು. ನೋಡು ಮೇಡಮ್, ನಾನು ಹೇಳ್ತೀನಿ, ಈ ಸರ್ಕಾರದ ಮಂತ್ರಿಗಳೇನದಲ್ಲ ಸಕ್ರೆ ಕಾರ್ಖಾನೆ ವಿರುದ್ಧ ಏನಾರ ಮಾತಾಡಿದ್ರೆ ಮುಂದಿನ ಚುನಾವಣೆಗೆ ಸೋತೇವೆ ಅನ್ನುವಂತ ಭಯ ಇಟ್ಕೊಂಡ್ ಸಕ್ರೆ ಕಾರ್ಖಾನೆ ಪರವಾಗಿ ಮಾತಾಡುವಂತವ್ರು ಇವರೆಲ್ಲ ಮುಖ್ಯಮಂತ್ರಿ ಆಗ್ಲಿ ಮಂತ್ರಿಗಳಾಗ್ಲಿ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಅರ್ಥ ಆಗ್ತದೆ. ಅವ್ರಿಗೆ ಸರ್ಕಾರಕ್ಕೆ ಕೇಳಾಕತ್ತಿಲ್ಲ. ನಾನು ಇನ್ನೊಂದು ವಿಚಾರ ಹೇಳಕ್ ಬಹಳ ಸ್ಪಷ್ಟವಾಗಿ ಹೇಳ್ಬಿಡ್ತೀನಿ. ಎಷ್ಟೋ ಜನ ರೈತರು ಬೆಳಗಾವಿ ಗಡಿ ಭಾಗದಲ್ಲಿ ಇರ್ಬೋದು ಅಥವಾ ಈ ಕಡೆ ಚಾಮರಾಜನಗರ ಭಾಗದಲ್ಲಿ ಇರ್ಬೋದು, ಯಾವ ರಾಜ್ಯಗಳು ಅತಿ ಹೆಚ್ಚು ಬೆಲೆಯನ್ನ ರೈತರು ಕೊಡ್ತಾ ಇದ್ದಾವೋ ರಾಜ್ಯದಿಂದ ಕಬ್ಬನ್ನ ಅಲ್ಲಿಗೆ ಕಳಿಸ್ತಾ ಇದ್ದಾರೆ. ಇಲ್ಲಿನ ಸಕ್ಕರೆ ಕಾರ್ಖಾನೆಗಳು ಅದನ್ನು ಅರ್ಥ ಮಾಡ್ಕೊಳ್ಬೇಕು. ರೈತರಿಗೆ ಬೇರೆ ಆಪ್ಷನ್ ಇದೆ. ಒಬ್ಬ ರೈತ ಮನ್ಸು ಮಾಡಿದ್ರೆ ಈ ರಾಜ್ಯ ಅಲ್ಲ ಬೇರೆ ರಾಜ್ಯಕ್ಕೂ ಕಳಿಸ್ಕೊಡಬಲ್ಲ, ಆ ಆಪ್ಷನ್ ರೈತರಿಗಿದೆ. ಆದ್ರೆ ಇಲ್ಲಿಯ ಸಕ್ಕರೆ ಕಾರ್ಖಾನೆ ಮಾಲೀಕರು ಏನ್ ಮಾಡ್ತಾರೆ ಅದನ್ನು ಯೋಚನೆ ಮಾಡ್ಬೇಕು.